ಸಲಗ ಭೀಮಾ ಅವ್ರಿಗೆ ಸುಮ್ಮನೆ ಇದು ಕೊಟ್ಟಂಗಾಗುತ್ತೆ. 225 ಲೀಟ್ರ್ ಮಿನಿಮಮ್ ಇವತ್ತಾಗಬೇಕು, ಅದ್ರ ಮೇಲೆ ಜಾಸ್ತಿ ಆಗುತ್ತೆ ಮಿನಿಮಮ್. ಯಾಕಂದರೆ ಕಂಟೆಂಟ್ ತುಂಬ ಚೆನ್ನಾಗಿದೆ, ಸ್ಟಾರ್ ಕಾಸ್ಟ್ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಮಾಡಿದ್ವಿ. ಆಮೇಲೆ 31 ಬಂದಾಗ ನಮ್ಮ ಥಿಯೇಟ್ರ್ ಸಿಗ್ತಾರೆ, 2 ಶೋ 1 ಶೋ ಸಿಗುತ್ತೆ. ಇವತ್ತು ಥಿಯೇಟ್ರ್ಗಳು ಸಿಗೋದು ಕಷ್ಟ. ಇವತ್ತು ಸಿನಿಮಾನ ತುಂಬ ಜನ ಬಂದು ಮಾಡ್ತಾರೆ, ಕಷ್ಟ ಇದೆ ಸಿನಿಮಾ, ತುಂಬ ಕಷ್ಟ. ತುಂಬ ಸಿನಿಮಾಗಳು ಮಾಡೋದು ಹೊಸೂರು ಬಂದು ನಮ್ಮ ಸಿನಿಮಾಗಳಿಂದ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೆ ಈಗ ನಮಗೆ ನಾನು 3 ವಾರ ಪೋಸ್ಟ್ಪೋನ್ ಮಾಡಿದೆ, ತೊಂದರೆ ಇಲ್ಲ ಅಂತ. ಯಾಕಂದರೆ ಪೋಸ್ಟ್ಪೋನ್ ಮಾಡೋಕ್ಕೆ ನಮಗೆ ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ನಾವು ಹೇಳಿದ್ದು ಅಷ್ಟು ಸಿಗುತ್ತೆ ನಮಗೆ ಈಗೆಲ್ಲ. ಇವತ್ತು ಫೋನ್ ಮೋಸ್ಟ್ಲಿ ಇವತ್ತು ಆಲ್ಮೋಸ್ಟ್ ಇವತ್ತು 100 ಥಿಯೇಟ್ರ್ ಫೋನು, ನಿನ್ನೆ 120-130 ಇವತ್ತಾದರೆ 100 ಥಿಯೇಟ್ರ್ ಫೋನು ನಮಗೆ ಬೇಕು ಅಂತ. ಯಾಕಂದರೆ ಸಿನಿಮಾ ಅನ್ನೋದು ಒಂದು ಶಕ್ತಿ. ಸಿನಿಮಾ ಇಸ್ ವೆರಿ ಗುಡ್ ಬಿಸ್ನೆಸ್, ವೆರಿ ಗುಡ್ ಕಂಟೆಂಟು. ಸಿನಿಮಾ ಇಸ್ ವೆರಿ ಗುಡ್ ಮೆಸೇಜ್. ನಮ್ಮ ಸಿನಿಮಾಗೆ ಒಳ್ಳೆಯದಾಗಿದೆ. ಯಾಕೆಂದರೆ ಎಲ್ಲ ಕಾಲ ಕೊಡ್ರು ಪೋಸ್ಟ್ಪೋನ್ ಆಗಿದ್ದು ಎಲ್ಲ ತೆಗೆದು ಅವ್ರು 21 ಅವ್ರ ಲಕ್ಕಿ ಡೇಟು, ನಮ್ಮ ಡೇಟ್ ಎಲ್ಲ ಕೊಡ್ಕೊಂಬಂತ ಅಷ್ಟೇ. ಇವತ್ತು ಪಾಪ ಬೃಂದಾಚಾರ್ಯ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಹೆಸರು ನೋಡಿ, ನಮ್ಮ ಟೀಮ್ ಇಡೀ ಚಿತ್ರತಂಡ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಶಿವ್ ಎಡಿಟ್ರು, ಒನ್ ಆಫ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ತಾಳ್ಮೆಯಿಂದ ಸಹನೆಯಿಂದ ಟೀಮ್ ಆಗೈತೆ. ನಿರ್ದೇಶಕರು ಯಾವಾಗ ಚಾಯ್ಸ್ ಮಾಡ್ಕೊತಾರೆ, ಕ್ಯಾಮ್ರಾ ಟೆಕ್ನಿಷಿಯನ್ ಆಲ್ಸೋ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿಕೊಟ್ರು ಇಡೀ ನಮ್ಮ ತಂಡಕ್ಕೆ. ಯಾಕೆಂದರೆ ದುಡ್ಡು ಕೊಡೋ ಮಾಮೂಲು ನಿರ್ಮಾಪಕ ಅದು ಕರ್ತವ್ಯ, ಜೊತೆಲಿದ್ದು ಮಾಡಿ ನಮಗೆಲ್ಲ ಸಾಥ್ ಕೊಡ್ತಾರೆ. ಅದು ನಿಜವಾಗ್ಲೂ ಅದೇ ಒಂದು ಶಕ್ತಿ. ಈ ಟೀಮ್ ನಮಗೆ ಹಂಗಾಗಿದೆ. ಇದು ಒಳ್ಳೆಯದಾಗುತ್ತೆ, ಫಲ ಕೊಡುತ್ತೆ, ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾದಲ್ಲಿ ಹೀರೋ ಆಗಲಿ ಯಾರಾಗಲಿ, ಯಾಕಂದರೆ ಅಲ್ಲಿರೋದು ಕ್ಯಾಪ್ಟನ್ ಎಸ್ ನಾರಾಯಣ. ಅವ್ರ ಶೂಟಿಂಗ್ ನಾನು ಹೋಗಲ್ಲ, ಅವರಿದ್ದರೆ ಮಾತ್ರ. ಯಾಕಂದರೆ ಅವ್ರ ಪ್ರೋಗ್ರಾಮ್, ಅವ್ರ ಡಿಸಿಪ್ಲಿನ್ ಇದೆ, ನಾನು ಹೋಗಲ್ಲ. ಸಾಮಾನ್ಯ ಶೂಟಿಂಗ್ ನಾನು ಇಡೀ 65-70 ದಿನಕ್ಕೆ 3 ದಿನ 4 ದಿನ ಹೋಗಿರ್ಬೋದು. ಆಮೇಲೆ ವಿಜಿ ಸರ್ ಅಷ್ಟೇ. ನಮ್ಮ ಕೆಲವರು ಶೂಟಿಂಗ್ ಹೋದರೆ ಬರ್ತಾರೋ ಗೊತ್ತಾಗಲ್ಲ, ಕೆಲವರು ಕೇಳೇ ಕೇಳ್ತಾರೆ. ವಿಜಿ ಸರ್ ಏನಾದ್ರು ಬಂದರೆ ಕ್ಯಾರವೆನ್ ಡ್ರೆಸ್ ಹಾಕೊಂಡು ಇಳಿದು ಬಂದರೆ ನೆಕ್ಸ್ಟ್ ಸಾಯಂಕಾಲ ಊಟಕ್ಕೆ ಟೈಮ್ ಆಗೋದು. ಯಾಕಂದರೆ ಅವ್ರಿಗೆ ಸ್ಪಾಟ್ ಕೊಟ್ಟೋಗಲ್ಲ. ಆಮೇಲೆ ಒಬ್ಬ ದೊಡ್ಡ ನಟರಾಗಿ, ಒಬ್ಬ ದೊಡ್ಡ ಡೈರೆಕ್ಟ್ರಾಗಿ ಇವತ್ತು ನಿರ್ದೇಶಕ ಹೇಳ್ತಾರೆ, ಅದು ಬಿಟ್ಟು ಮಾತಾಡಲ್ಲ. ಅದು ಒಬ್ಬ ಆರ್ಟಿಸ್ಟ್, ಅದು ಬೇರೆ ಡಿಸಿಪ್ಲಿನ್. ಬೇರೆ ಹಿಂಗೆ ಮಾಡೋಣ, ಏನು ಹೇಳ್ತಾರೆ ಮಾಡಿದ ಅದು ಬಂದಾಗಲೇ ಒಬ್ಬ ನಿರ್ದೇಶಕರಿಗೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಈ ವಿಷಯದಲ್ಲಿ ಹೇಳ್ತಾರೆ, ಈ ವಿಷಯದಲ್ಲಿ ನಾನು ಲಕ್ಕಿ. ಇಡೀ ತಾರಾಗಣ ನಮಗೆಲ್ಲ ಕಂಪ್ಲೀಟ್ ಇಷ್ಟು ತಾರಾಗಣ 19 ಜನ ಆರ್ಟಿಸ್ಟ್ ಇದ್ದಾರೆ. ಅದು ಕಪ್ಪೆಗೆ ನಮ್ಮ ಸಾಧಕರ ಕೈಗೆ ಸಿಗಲ್ಲ. 35 ದಿನ ಇದ್ದಾರೆ, ಚೆನ್ನಾಗಿ ಮಾಡಿಕೊಟ್ರು, ಕೋಪ್ರೇಷನ್ ಕೊಟ್ಟರು. ಅದು ಬರೋರು ಮಿಸ್ ಆಗುತ್ತೆ ಅಷ್ಟೇ. ಇಡೀ ಟೀಮ್ಗೆ ನಾನು ನಿಜವಾಗ್ಲೂ ನಮ್ಮ ಆರ್ಟಿಸ್ಟ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ನಾನು ಲೈಫಲ್ಲಿ ಯಾವತ್ತೂ ಒಂದು ಸಿನಿಮಾ ಮಾಡಿ ಡಿಸೈಡ್ ಮಾಡ್ತಿದ್ದ ಮೇಲೆ ಅದ್ರ ಬಗ್ಗೆ ಹಿಂದೆ ತಿರುಗಿ ನೋಡಿದೆ, ಹಣದ ಬಗ್ಗೆ ಆಗಲಿ ಯೋಚನೆ. ಯಾಕಂದರೆ ನಮಗೊಂದು ಥಾಟ್ ಇರ್ತದೆ, ಈ ಸಿನಿಮಾ ಗೆಲ್ತೀನಿ ಅಂತ. ಗೆದ್ದೆ ತಾರೀಕು. ಇವತ್ತು ಆ್ಯಕ್ಚುಲಿ ಏನು ಅಂದರೆ, ನೀವು ಹೇಳ್ತೀವಿ ಚಿತ್ರರಂಗದಲ್ಲಿ ಸ್ಯಾಟಲೈಟ್ ಡಿಜಿಟಲ್ ಏನೂ ಅಲ್ಲ, ನಾವು ನಂಬಿರೋದು ಜನನ. ಈ ಜನತೆ ಕೊಡ್ತಾರೆ, ನಮ್ಮ ಗ್ಯಾರಂಟಿ ಇದೆ. ಜನತಾ ನ್ಯಾಯಾಲಯ ನಮ್ಮ ಜನ ಇವತ್ತು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ನೆಕ್ಸ್ಟ್ ಡೇ ಎಲ್ಲ ಕ್ಲೀನಾಗಿ ಆಟೋಮೆಟಿಕ್ ಆಗುತ್ತೆ. ಅದೇ ಯೋಚನೆ ಮಾಡ್ಬಿಟ್ಟು ಸಿನಿಮಾ ಮಾಡಿದ್ದೀವಿ, ರಿಲೀಸ್ ಮಾಡೋ ರೆಡಿ ಇದ್ದೀವಿ, ಯೋಚನೆ ಮಾಡಿದ್ರೆ ಸರಾಗವಾಗಿ ಮುಗ್ತಾ ಇರ್ತೀವಿ. ಅದ್ರ ಬಗ್ಗೆ ಭಯ ಇಲ್ಲ. ಥ್ಯಾಂಕ್ ಯು. ಎಂಟೈರ್ ಕರ್ನಾಟಕ ನಾವೇ ಡಿಸ್ಟ್ರಿಬ್ಯೂಟ್ರು, ಯಾರಿಗೂ ಕೊಡೋಲ್ಲ. ನಾವು ನಿಂತ್ಕೊಂಡು ನಾವು ಇಷ್ಟು ಖರ್ಚು ಮಾಡಿ ಏನು ಬೇಕು ನಮ್ಮ ಕಂಟೆಂಟು ಮಾಡ್ತಾ ಇದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.